ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಯನಕಾರರಿಂದ ಈಡಿಗ ಮತ್ತು ಉಪಜಾತಿಗಳ ಕುಲಶಾಸ್ತ್ರ ಅಧ್ಯಯನ ಸಂವಾದ ಸಭೆ ಕುಮಟಾ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ನಾಮಧಾರಿ ಮುಖಂಡರು, ಸಾಹಿತಿಗಳು, ವಿಮರ್ಶಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಡಿ ದೇವರಾಜ ಅರಸು ಸಂಶೋಧನಾ ಸಂಸ್ಥೆ ಬೆಂಗಳೂರು ವತಿಯಿಂದ ಈಡಿಗ ಮತ್ತು ಉಪಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸಂವಾದ ಸಭೆಯನ್ನು ಕುಮಟಾ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಅಧ್ಯಯನದ ಜವಾಬ್ದಾರಿ ವಹಿಸಿಕೊಂಡಿರುವ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ನಂಜುಂಡರ ನೇತೃತ್ವದಲ್ಲಿ ಸರ್ಕಾರ ನೇಮಿಸಿರುವ ಪ್ರಾಧ್ಯಾಪಕ ಡಾಕ್ಟರ್ ಮಹದೇವ ಅವರ ಉಪಸ್ಥಿತಿಯಲ್ಲಿ ನಡೆದ ಸಂವಾದ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಿವೃತ್ತ ಪ್ರಾಧ್ಯಾಪಕ ಮತ್ತು ನಾಮಧಾರಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಾಲ್ ಅವರು ನಾಮಧಾರಿ ಸಮಾಜದ ಆಚಾರ, ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಧಾರ್ಮಿಕ ಆಚರಣೆಗಳ ಬಗ್ಗೆ ದಾಖಲೆ ಸಮೇತ ನೀಡಬೇಕು. ಸಾಕ್ಷ್ಯಾಧಾರಗಳ ಸಮೇತವಾಗಿ ಇರುವಂತಹ ವಿಚಾರಗಳ ಬಗ್ಗೆ ಮಾತ್ರ ಸಂವಾದ ನಡೆಸುವುದು ಉತ್ತಮ. ಒಂದು ಸಮಾಜ ಎಂದ ಮೇಲೆ ಹಲವು ಸಂಗತಿಗಳ ಬಗ್ಗೆ ಚರ್ಚೆ ನಡೆಯುವುದು ಸಹಜ. ಆದರೆ ವಿಷಯ ಮಂಡಿಸುವಾಗ ಅದಕ್ಕೆ ಸಂಬಂಧಿಸಿದ ಪೂರಕ ದಾಖಲೆಗಳಿರುವ ಬಗ್ಗೆ ಖಚಿತಪಡಿಸಿಕೊಂಡು ವಿಷಯ ಪ್ರಸ್ತಾಪಿಸಬೇಕು. ಈ ಮಾಹಿತಿಗಳನ್ನು ಕ್ರೋಢೀಕರಿಸಿ ಸಿದ್ಧಪಡಿಸಿದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತದೆ. ಈ ವರದಿ ನಾಮಧಾರಿ ಸಮಾಜ ಹುಟ್ಟಿದಾಗಿನಿಂದಲೂ ಇಲ್ಲಿಯವರೆಗೆ ಸುಧಾರಣೆ ಕಂಡ ಮಾಹಿತಿಗಳನ್ನು ಒಳಗೊಂಡಿರುವುದರಿಂದ ಸಮಾಜದ ಮುಂದಿನ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗಲಿದೆ ಎಂದರು. ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ದೇವರಾಜ ಅರಸು ಸಂಸ್ಥೆ ವತಿಯಿಂದ ಸರ್ಕಾರದ ಪರವಾಗಿ ನಮ್ಮ ಈಡಿಗ ಸಮುದಾಯದ ಒಂದು ಭಾಗವಾಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ನಾಮಧಾರಿಗಳ ಕುಲಶಾಸ್ತ್ರ ಅಧ್ಯಯನ ಮಾಡಲು ಸಂಬಂಧಪಟ್ಟು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ನಾನು ಇನ್ನೊಮ್ಮೆ ಎಲ್ಲರನ್ನ ಈ ಬಂದಿರತಕ್ಕಂಥ ಇದಕ್ಕೆ ಸ್ವಾಗತ ಬಯಸ್ಕೊಳ್ತಿದ್ದೇನೆ. ಈಗ ಪ್ರಾರಂಭದಲ್ಲಿ ನಾವು ಬಂದವರ ಜೊತೆಗೆ ಈಗ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಮಹದೇವ ಅವರು ಮಾತನಾಡಿ ಈಡಿಗ ಮತ್ತು ಉಪಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನದ ಮಹತ್ವ ಮತ್ತು ಉದ್ದೇಶಗಳ ಬಗ್ಗೆ ವಿವರಿಸಿದರು. ಬಂದಿದ್ದೀವಿ. ಈ ಒಂದು ಸಭೆಯಲ್ಲಿ ನಾಮಧಾರಿ ಮುಖಂಡರುಗಳಾದಂಥ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಸಭೆಯಲ್ಲಿ ಹಾಜರಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕುಲಶಾಸ್ತ್ರೀಯ ಅಧ್ಯಯನ ತಂಡದ ವತಿಯಿಂದ ನಿಮಗೆ ಸ್ವಾಗತವನ್ನು ಕೋರ್ತಾ ವೇದಿಕೆ ಮೇಲೆ ಆಸೀನರಿರುವ ಎಲ್ಲರ ಗಣ್ಯರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನಾನು ಈ ಮೊದಲು DC ನಂಜುಂಡ ಅಂತ ಹೇಳಿ ಅವರು ನಮ್ಮ ಪ್ರೊಫೆಸರು. ಅವರು ಕುಲಶಾಸ್ತ್ರೀಯ ಅಧ್ಯಯನದ ಪ್ರಾಯೋಜಕತ್ವ ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಅದ್ರ ಪ್ರಕಾರವಾಗಿ ಡಿ ದೇವರಾಜ ಸಂಸ್ಥೆ ಏನಿದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಶಾಸ್ತ್ರೀಯ ಅಧ್ಯಯನದ ಒಂದು ತಾತ್ಪರ್ಯವನ್ನು ಕೊಟ್ಟಿದೆ. ಅದನ್ನು DC ನಂಜುಂಡ ಇವರ ನೇತೃತ್ವದಲ್ಲಿ ಕೊಟ್ಟಿರೋದ್ರಿಂದ DC ನಂಜುಂಡ ಮತ್ತು ಡಾಕ್ಟರ್ ಮಹದೇವ್ ಮತ್ತು ಡಾಕ್ಟರ್ ಕೃಷ್ಣಮೂರ್ತಿ ಮತ್ತು ಸಮೀವುಲ್ಲಾ ಖಾನ್ ಇವರು ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡಬೇಕಾಗಿದೆ. 31 ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ಇದೇ ರೀತಿ ಈಗ ಹೇಗೆ ಕುಮಟದಲ್ಲಿ ಸಭೆ ನಡೀತಾ ಇದೆಯೋ ಇದೇ ರೀತಿ ಸಭೆನ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು ಕೂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕೊಬಂದು ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಬಂದು ಅದನ್ನ ಪತ್ರಕರ್ತ ಕನ್ನೇಶ್ ನಾಯ್ಕ ಸಿದ್ದಾಪುರ ಮಾತನಾಡಿ ನಾಮಧಾರಿ ಸಮಾಜದ ಮೂಲ ಹುಡುಕಿದಾಗ ಅರಸು ಕುಮಾರರಾಮನ ಬಗ್ಗೆ ಉಲ್ಲೇಖ ಸಿಗುತ್ತದೆ. ನಮ್ಮ ಸಮಾಜದ ಅನೇಕರು ಕುಮಾರರಾಮನನ್ನು ಪೂಜಿಸುತ್ತಾರೆ. ಆದರೆ ಕುಮಾರರಾಮ ವಾಲ್ಮೀಕಿ ಸಮಾಜದವರಾಗಿದ್ದರೂ ನಮ್ಮ ಸಮಾಜದ ಹೆಣ್ಣು ಮಗಳನ್ನು ವಿವಾಹವಾದ ಮೇಲೆ ನಮ್ಮ ಸಮಾಜದ ನಂಟು ಶುರುವಾಗಿದೆ. ಅವರು ಅರಸರಾಗಿದ್ದರು, ಏಕಪತ್ನಿ ವೃತಸ್ಥರಾಗಿದ್ದರು. ವೀರನಾಗಿ ನೈತಿಕ ಪ್ರಜ್ಞೆಯಿಂದ ರಾಜನಾಗಿ ಆಳ್ವಿಕೆ ನಡೆಸಿದ ಕುಮಾರರಾಮ ಅವರು ತಮ್ಮ ಸೈನ್ಯದಲ್ಲಿ ನಾಮಧಾರಿಗಳಿಗೆ ಅವಕಾಶ ಕಲ್ಪಿಸಿದ್ದರು. ಮೂಲತಃ ಕೃಷಿಕರಾದ ನಾಮಧಾರಿಗಳು ತಮ್ಮ ಬೆಳೆಯ ಸಂರಕ್ಷಣೆಗಾಗಿ ಬೇಟೆಯಾಡುತ್ತಿದ್ದರು. ಬಳಿಕ ಉದ್ಯೋಗ ಅರಸಿ ನಾನಾ ಕಡೆ ನೆಲೆ ನಿಂತಿದ್ದಾರೆ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಈ ಭಾಗದವರು ನಾವು ತಿರುಪತಿ ದೇವರ ಆರಾಧಕರಾಗಿದ್ದರಿಂದ 3 ನಾಮಗಳನ್ನು ಧರಿಸುವ ನಾಮಧಾರಿಗಳೆಂದು ಹೇಳಿಕೊಂಡಿದ್ದರಿಂದ ದಾಖಲೆಗಳಲ್ಲಿ ನಾಮಧಾರಿಗಳೆಂಬ ಉಲ್ಲೇಖವಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಈಗ ನಾವು ಉತ್ತರ ಕನ್ನಡದಲ್ಲಿ ಎಲ್ಲವೂ ನಾಮಧಾರಿಗಳಂತಾನೆ ನಾವು ಬರ್ಕೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಎಲ್ಲರೂ ಬಹುತೇಕಲ್ಲ 100% ಎಲ್ಲವೂ ನಾವು ಇನ್ನೂ ನಾಮಧಾರಿ ಅಂತಾನೆ ಸರ್ಟಿಫಿಕೇಟಲ್ಲಿ ಬರ್ಕೊಳ್ತೀವಿ. ಅದು ಯಾಕೆ ಆಯಿತು ಅಂತ ಹೇಳೋದು ನಿಮ್ಮ ಸಂಶೋಧನೆಯಲ್ಲಿ ನೀವು ಇನ್ನಷ್ಟು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಬಟ್ ಇಲ್ಲಿವರೆಗೆ ನಮಗಿರೋ ಮಾಹಿತಿ ಇದೆ ಏನಂತಂದರೆ ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಮಾತನಾಡಿ ಈಡಿಗ ಎಂಬ ಪದವನ್ನು ಅರ್ಥೈಸಿದಾಗ ಗುರಿ ಇರುವವರು ಎಂಬ ಅರ್ಥ ಬರುತ್ತದೆ. ನಾಮಧಾರಿಗಳು ಆರ್ಯರಲ್ಲ, ನಾವು ದ್ರಾವಿಡರು. ನಮಗೆ ಗೋತ್ರ ಇಲ್ಲ. ಆರ್ಯರಿಗಿಂತ ಶ್ರೇಷ್ಠರು ದ್ರಾವಿಡರು. ಕೃಷಿ ಕಾರ್ಯಗಳ ರಕ್ಷಣೆ ಬೇಟೆಯಾಡುತ್ತಿದ್ದರು.
ಆರ್ಯರು ಭಾರತಕ್ಕೆ ಬರುವ ಪೂರ್ವದಲ್ಲಿ ಹಳೆ ಪೈಕರಿದ್ದರು. ಕರಾವಳಿಯಲ್ಲಿ ಕ್ರಿಸ್ತಕ ಪೂರ್ವದಲ್ಲೇ ಹಳೆ ಪೈಕರು ಇದ್ದರು. ಕರ್ನಾಟಕದ ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಹಳೆಯರ ಪಾತ್ರ ಬಹುಮುಖ್ಯವಾಗಿದೆ. ಉಪಕುಸುಬಾಗಿ ನಾವು ಸೇಂದಿ ಇಳಿಸುತ್ತಿದ್ದೇವೆ. ಅದಕ್ಕೆ ಹೆಂಡ ಎಂಬ ಹೆಸರನ್ನು ಕೊಟ್ಟು ಹೆಂಡ ಮಾರುವವರು ಎಂಬ ನಾಮಪಟ್ಟಿಯನ್ನು ನೀಡಲಾಗಿದೆ. ಆದರೆ ವಾಸ್ತವವಾಗಿ ಸೇಂದಿ ಔಷಧಿ ಗುಣಗಳಿರುವ ಪಾನೀಯ ಅಷ್ಟೇ. ಅದನ್ನು ಸಂಸ್ಕರಿಸಿ ಬಟ್ಟಿ ಇಳಿಸಿದಾಗ ಹೆಂಡ ಉತ್ಪನ್ನ ಸಿದ್ಧವಾಗುತ್ತದೆ. ಹೀಗೆ ಸಮಾಜದ ನಿಜವಾದ ಚರಿತ್ರೆಯನ್ನು ಮುಚ್ಚಿ ಹಾಕಲಾಗಿದೆ. ಜನಾಂಗದ ಅಧ್ಯಯನ ಮಾಡಿದಾಗ ಮಾತ್ರ ಇವೆಲ್ಲ ಅರಿಯಲು ಸಾಧ್ಯ. ಕೆಲ ಮೇಲ್ವರ್ಗದವರು ಬೇಡದ ವಿಚಾರಗಳನ್ನೆಲ್ಲ ತಿರುಚಿದ ಪರಿಣಾಮ ಗೊಂದಲಗಳು ಏರ್ಪಟ್ಟಿದೆ ಎಂದು ವಿವರಿಸಿದರು. ಈಗ ಎಲ್ಲವನ್ನ ಒಪ್ಪಿಕೊಳ್ತಾ ಹೋದರೆ ಯಾವ ಗೊಂದಲವೂ ಇಲ್ಲ. ನೀವು ಹೇಳಿದ್ದು ಹ್ಞೂ, ಅವ್ರು ಹೇಳಿದ್ದು ಹ್ಞೂ. ಆದರೆ ನಿಜವಾದ ಚರಿತ್ರೆಯನ್ನು ನಾವು ತೆಗೆದು ನೋಡಿದಾಗ ಚರಿತ್ರೆ ಏನು ಹೇಳುತ್ತದೆ ಇದನ್ನು ನಾವು ಗಮನಿಸ್ತೇವೆ. ಚರಿತ್ರೆಯ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಗೊಂದಲ ಇದೆ. ಇಲ್ಲಿ ಏನಿದೆ, ಈಡಿಗ ಮತ್ತು ಅದರ ಉಪಜಾತಿ ಕುಲಶಾಸ್ತ್ರೀಯ ಅಧ್ಯಯನ ಅಂತ ಇದೆ. ಇಲ್ಲಿಯೇ ಗೊಂದಲ ಇದೆ. ಈಡಿಗರು ಮತ್ತು ಅದರ ಉಪಜಾತಿ ಅಂತ ಇದೆ. ಇದು ಯಾವಾಗ ಬಂತು ಅಂತಂದರೆ 1958ರಲ್ಲಿ ಬೆಂಗಳೂರಲ್ಲಿ ಒಂದು ಮಹಾ ಸಮ್ಮೇಳನ ನಡೀತದೆ, ಈಡಿಗರ ಸಮ್ಮೇಳನ. ಬಳಿಕ ಸಾಹಿತಿ ಪಿ.ಆರ್. ನಾಯ್ಕ್, ನಾಮಧಾರಿ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಸಿ.ಎಸ್. ನಾಯ್ಕರ ಸೇರಿದಂತೆ ಇತರರು ತಮ್ಮ ಅಭಿಪ್ರಾಯ ಮಂಡಿಸಿದರು. ಸಭೆಯ ವೇದಿಕೆಯಲ್ಲಿ ಡಾಕ್ಟರ್ ಸಮೀರುಲ್ಲಾ, ವಿ.ಎನ್. ನಾಯ್ಕ್ ಸಿದ್ದಾಪುರ, ಟಿ.ಟಿ. ನಾಯ್ಕ್ ಹೊನ್ನಾವರ, ದಾಮೋದರ ನಾಯ್ಕ್ ಅಂಕೋಲ, ವೀರಭದ್ರಪ್ಪ, ನಿವೃತ್ತ ನ್ಯಾಯಾಧೀಶರಾದ ರವಿ ನಾಯ್ಕ್, ಎಸ್.ಎಂ. ನಾಯ್ಕ್ ಕುಮಟಾ, ಅಧ್ಯಕ್ಷ ಅರುಣ್ ನಾಯ್ಕ್, ನಾಮಧಾರಿ ಪ್ರಮುಖರಾದ ರತ್ನಾಕರ ನಾಯ್ಕ್, ಜಿಲ್ಲೆಯಿಂದ ಆಗಮಿಸಿದ ನಾಮಧಾರಿ ಮುಖಂಡರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.